ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು. ಸೊ ಚೂಡಿದಾರ್ನ ಹೇಗೆ ಸೈಡ್ ಫಿಟ್ಟಿಂಗ್ ಮಾಡೋದು, ರೆಡಿ ಚೂಡಿದಾರ್ನ ಹೇಗೆ ಸೈಡ್ ಫಿಟ್ಟಿಂಗ್ ಮಾಡೋದು ಅನ್ನೋದನ್ನು. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಗಳನ್ನ ನೋಡಿ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅನ್ನೋದಕ್ಕೆ ಕಮೆಂಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ನಿಮಗೂ ಕೂಡ ಏನೇ ಕ್ವಶನ್ಸ್ ಇದ್ದರೂ ಕೂಡ, ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ, ಹೇಗೆ ಸೈಡ್ ಫಿಟ್ಟಿಂಗ್ ಮಾಡಬೇಕು ಪರ್ಫೆಕ್ಟಾಗಿ ಅಂತ. ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡೋ ರೀತಿ ನಾನು ಇವತ್ತು ಹೇಳ್ಕೊಡ್ತೀನಿ ನಿಮಗೆ. ಫಸ್ಟು ಅಳತೆ ಕರೆಕ್ಟಾಗಿರೋವಂಥ ಟಾಪ್ನ ತಗೊಳ್ಳಿ, ಇಲ್ಲಾಂತಂದರೆ ಬಾಡಿ ಮೆಜರ್ಮೆಂಟ್ ಕೂಡ ತಗೊಂಡು ನೀವು ಫಿಟ್ಟಿಂಗ್ ಮಾಡ್ಕೋಬೋದು. ಬೆಸ್ಟ್ ಅಂತಂದರೆ ನೀವು ಅಳತೆ ಕರೆಕ್ಟ್ ಇರೋವಂಥದ್ದನ್ನೇ ತಗೊಳ್ಳಿ. ಫಸ್ಟ್ ಇವಾಗ ಸ್ಲೀವ್ಸ್ನ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಅದಕ್ಕೂ ಮುಂಚೆ ಏನು ಮಾಡಿ ಅಂತಂದರೆ, ಒಂದು ಉದ್ದ ಸ್ಲೀವ್ಸ್ ಇರುತ್ತೆ, ಒಂದು ಹಾಗೆಯೇ 3/4 ಇರುತ್ತೆ. ಸೊ ಫಸ್ಟು ಉದ್ದನ ಈ ರೀತಿ ನೋಡ್ಕೋಬೇಕು. ಉದ್ದನ ನೋಡಿಕೊಂಡು ಅದಾದಮೇಲೆ ಮಾರ್ಕ್ ಮಾಡಿಕೊಂಡು ನೀವು ಅದಕ್ಕೆ ಮಾರ್ಕ್ ಮಾಡಬೇಕು. ನೋಡಿ, ಭುಜದಿಂದ ಈ ರೀತಿ ಇಟ್ಕೊಂಡು ಉದ್ದ ಎಷ್ಟಿದೆ ಅಷ್ಟಕ್ಕೇ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಇದು ಸ್ಲೀವ್ಸ್ದು ಮುಂಭಾಗ ಇದೆ ಅಂದ್ಬಿಟ್ಟು ಹಾಗೇ ಮಾರ್ಕ್ ಮಾಡಿಬಿಡಬೇಡಿ. ನೋಡಿ, ಇಲ್ಲಿಗೆ ಬರ್ತಾ ಇದೆ ಅಲ್ವಾ, ಅಲ್ಲಿಗೆ ಫೋಲ್ಡಿಂಗ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕು. ಆವಾಗ ಅಳತೆ ಟಾಪಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಲ್ವಾ, ಹಾಗೇ ನಿಮಗೆ ಫಿಟ್ಟಿಂಗ್ ಬರುತ್ತೆ. ಸೊ ನೋಡಿ, ಇವಾಗ ತೋಳಿನ ಮುಂಭಾಗನ ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ನೀವು ಡೈರೆಕ್ಟ್ ಕಂಕ್ಲ ಹತ್ರ ಮಾರ್ಕ್ ಮಾಡ್ಕೋಬೇಡಿ. ಯಾಕಂತಂದರೆ ಸ್ಲೀವ್ಸ್ ಲೂಸು ಮಧ್ಯದಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಧ್ಯದಲ್ಲೂ ಕೂಡ ಮಧ್ಯ ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ನೋಡಿ, ಉದ್ದ ಎಷ್ಟಿದೆ ಅಲ್ವಾ ಅಷ್ಟಕ್ಕೆ ಇಟ್ಕೊಂಡು ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಿಧಾನಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಹಾಗಾಗಿ ಇಷ್ಟು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಇವಾಗ ಭುಜದಿಂದ ಕಂಕ್ಳವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ, ಫ್ರಂಟಲ್ಲಿ ನೀವು ಈ ರೀತಿ ಮಾರ್ಕ್ ಮಾಡ್ಕೋತೀರಾ ಅಂತಂದರೆ ನೋಡಿ ಎಕ್ಸ್ಟ್ರಾ ಬರುತ್ತೆ, ಅದಕ್ಕೋಸ್ಕರನೇ ನಾನು ಹೇಳಿದ್ದು. ಇವಾಗ ಹಾರ್ಮೋನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನೀವು ರೆಡಿ ಟಾಪ್ನ ಹಿಡಿತಾ ಇದ್ದೀರಾ ಅಂತಂದರೆ, ನೀವೇನಾದರೂ ಪೀಸ್ ತಗೊಂಡು ಸ್ಟಿಚ್ ಮಾಡಿರೋದಾದರೆ ಇದನ್ನು ಕಂಕ್ಳ ಹತ್ರ ಮಾರ್ಕ್ ಮಾಡಿದ್ರೆ ಅದು ಕರೆಕ್ಟ್ ಬರೋದಿಲ್ಲ. ಸೊ ರೆಡಿ ಟಾಪ್ ಹಿಡಿತಾ ಇದ್ದೀರಾ ಅಂತಂದರೆ ನೀವು ರೆಡಿ ಟಾಪ್ನೇ ಅಳತೆಗೆ ತಗೋಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಅದು ಭುಜ ಅನ್ನೋದು ಜಾಸ್ತಿ ಇರುತ್ತೆ. ಸೊ ನಾವು ಇವಾಗ ನಾರ್ಮಲಾಗಿ ಪೀಸ್ನ ಸ್ಟಿಚ್ ಮಾಡ್ತೀವಿ ಅಂತಂದರೆ ಭುಜ ಕಡಿಮೆ ಇರುತ್ತೆ. ನಿಮಗೆ ಸೀರೆಯಲ್ಲಿ ಚೂಡಿದಾರ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮದು ಹಳೆ ಸೀರೆ ಇತ್ತು ಅಂತಂದರೆ ಅದರಲ್ಲಿ ಬ್ಯೂಟಿಫುಲ್ ಆಗಿರೋವಂಥ ಫುಲ್ ಸ್ಲೀವ್ಸ್ ಡ್ರೆಸ್ನ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಈ ಕಡೆ ಸೈಡು ಕೂಡ ಅಷ್ಟೇ, ಆ ಕಡೆ ಸೈಡಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ನಲ್ಲಿ ಹಾಗೆಯೇ ಬ್ಲೌಸ್ ಕಟ್ಟಿಂಗ್, ಡಿಸೈನ್ ಬ್ಲೌಸ್ಗಳು ಪ್ರತಿಯೊಂದನ್ನು ಕೂಡ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡೈಲಿ 10 ಗಂಟೆಗೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಸಂಜೆವರೆಗೂ ಕೂಡ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಬಟ್ ಡೈಲಿ 10 ಗಂಟೆಗಂತೂ ಮಿಸ್ ಇಲ್ಲದೆ ಡೈಲಿ ಒಂದೊಂದು ವೀಡಿಯೋ ಬಂದೇ ಬರುತ್ತೆ. ಸೊ ವಾಚ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ನಿಮಗೆ ಯಾವ ವಿಡಿಯೋ ಬೇಕು, ಹಾಗೆಯೇ ನಿಮಗೆ ಏನು ಡೌಟ್ಸ್ ಇದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಕಂಕ್ಳ ಹತ್ರ ಅಲ್ಲಿ ಹೇಗೆ ಮಾರ್ಕ್ ಮಾಡ್ಕೊಂಡಿರುವ ಅದೇ ರೀತಿ ಭುಜದಿಂದ ಕಂಕ್ಳವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಸೈಡು ನಾವು ಫಿಟ್ಟಿಂಗ್ ಮಾರ್ಕ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಏನು ಗೊತ್ತಾ, ನೀವು ಕಂಕ್ಳ ಹತ್ರ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಇಲ್ಲಿಂದ ನಾವು ಸೈಡ್ ಫಿಟ್ಟಿಂಗ್ ನೋಡ್ತು ಅಂತಂದರೆ ಅದು ಕೂಡ ನಿಮಗೆ ಕರೆಕ್ಟಾಗಿಯೇ ಬಂದಿರುತ್ತೆ. ಒಂದು ಸಲ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ಕಂಕ್ಳ ಹತ್ರ ಕರೆಕ್ಟಾಗಿ ಅಳತೆ ತಗೊಂಡು ಅವ್ರಿಗೆ ಫಿಟ್ಟಿಂಗ್ ಮಾಡಿದ್ದೀರಾ ಅಂತಂದರೆ ಹಾರ್ಮೋಲ್ನ ನಾವು ಎದೆ ಸುತ್ತಳತೆ ಕೂಡ ಮಾರ್ಕ್ ಮಾಡಿದಾಗ ಅದು ಕರೆಕ್ಟ್ ಬಂದಿರುತ್ತೆ. ಬಟ್ ನಾನು ಹೇಳ್ದೆ ಅಲ್ವಾ, ಟಾಪ್ನ ನೀವು ಹಿಡಿತಾ ಇದ್ದೀರಾ ಅಂತಂದರೆ ಅಳತೆ ಟಾಪ್ನೇ ತಗೊಳ್ಳಿ. ಸೊ ಇದು ಬಂದು ಭುಜ ದೊಡ್ಡದಿರುತ್ತೆ ಅಳತೆ ಟಾಪ್ಗೆ. ನಾವು ಪೀಸಲ್ಲಿ ಸ್ಟಿಚ್ ಮಾಡಿರೋವಂಥದ್ದು ಭುಜನ ಕಡಿಮೆ ಇಟ್ಟಿರ್ತೀವಿ, ಅದಕ್ಕೋಸ್ಕರ ಹೇಳಿದೆ. ಸೊ ನೋಡಿ, ಇದು ಎದೆ ಸುತ್ತಳತೆ ಬಂದು ಕರೆಕ್ಟಾಗಿದೆ. ಯಾವುದೇ ರೀತಿ ಎಕ್ಸ್ಟ್ರಾ ಮಾರ್ಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದಾದಮೇಲೆ ಇದಿಷ್ಟು ಆದಮೇಲೆ ಇವಾಗ ಸೊಂಟದ ಸುತ್ತಳತೆಯನ್ನು ಕೂಡ ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಸೊಂಟದ ಸುತ್ತಳತೆಯನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಈಗ ಅಳತೆ ಟಾಪಲ್ಲಿ ಮಧ್ಯಕ್ಕೆ ಈ ರೀತಿ ನೋಡಿ, ಈ ರೀತಿ ಮಧ್ಯಕ್ಕೆ ಇಟ್ಕೊಳ್ಳಿ. ಅಲ್ಲಿ ಸೊಂಟದ ಹತ್ರ ಎಷ್ಟು ಮಾರ್ಕ್ ಇದೆ ಅಲ್ವಾ ಅಲ್ಲಿಗೆ ಇಟ್ಕೊಂಡು ಇದನ್ನು ಟೇಪಲ್ಲೂ ಕೂಡ ನಾವು ಮಾಡ್ಬೋದು. ಸೊ ಹಾಗೆ ಮಾಡ್ತೀನಿ ಅಂತಂದರೆ ನೀವು ಹಾಗೂ ಕೂಡ ಮಾಡ್ಕೋಬೋದು. ಟೇಪಲ್ಲಿ ಅಳತೆ ಇಟ್ಕೊಂಡು ಅದನ್ನು ನೀವು ಟೇಪ್ನಲ್ಲೇ ಇಟ್ಕೋಬೋದು. ಸೊ ಅಳತೆ ಟಾಪಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ, ಯಾಕಂತಂದರೆ ಟೇಪಲ್ಲಿ ಅಳತೆ ಇಡ್ತು ಅಂತಂದರೆ ಹೇಗೆ ಅಳತೆ ತೊಗೋಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಅಳತೆ ಟಾಪಲ್ಲೇ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಕರ್ಲಿ ಇರುತ್ತೆ ಅಲ್ವಾ ಆ ಕಡೆ ಈ ಕಡೆ, ಅಲ್ಲೂ ಕೂಡ ಈ ರೀತಿ ಅಳತೆನ ತಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ನಿಮಗೆ ಬೇಕು ಅಂತಂದರೂ ಕೂಡ ನೀವು
ಇನ್ನೂ ಫಿಟ್ಟಿಂಗ್ ಬೇಕು ಅಂತಂದರೆ ಇನ್ನೂ ಹತ್ರಕ್ಕೆ ಕೂಡ ಮಾರ್ಕ್ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಕೂಡ ಜಾಯಿಂಟ್ ಮಾಡ್ಕೊಳ್ತಾ ಹೋಗೋದು. ಇಷ್ಟೇ ಅಳತೆ ಟಾಪ್ನ ತುಂಬಾ ಈಸಿಯಾಗಿ ಹೇಗೆ ಹಿಡಿಯೋದು ಅಂತ ತೋರಿಸಿದ್ದೀನಿ ಅಲ್ವಾ. ಇವಾಗ ಇದಕ್ಕೆ ಡಬಲ್ ಸ್ಟಿಚ್ನ ಎರಡಕ್ಕೂ ಕೂಡ ಎರಡೆರಡು ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಇದಿಷ್ಟು ಹಾಕಿದ್ಮೇಲೆ ಇವಾಗ ಇದು ರೆಡಿ ಆಯಿತು. ಸೊ ನಿಮಗೆ ಅಳತೆ ಟಾಪ್ಗೆ ಸ್ಲೀವ್ಸ್ನ ಹೇಗೆ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಾಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು. ಯಾಕಂತಂದರೆ ಒಂದೊಂದು ಟಾಪ್ಗೆ ಸ್ಲೀವ್ಸ್ ಕೊಟ್ಟಿರೋದಿಲ್ಲ ಅಲ್ವಾ, ಸ್ಲೀವ್ಲೆಸ್ ಇರುತ್ತೆ. ಆ ಥರದ್ದು ಟಾಪ್ಗಳನ್ನ ಹೇಗೆ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ನಾನು ನಾಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಬೇಕು ಅಂತಂದರೆ ನಿಮಗೆ ಕಮೆಂಟ್ ಮಾಡಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಎರಡು ಸೈಡ್ ಕೂಡ ನೋಡಿ ಈ ರೀತಿ ಒಂದೊಂದು ಹೊಲಿಗೆನ ಹಾಕ್ಬೇಡಿ, ಎರಡೆರಡು ಹೊಲಿಗೆನ ಹಾಕಿ. ನಿಮಗೆ ಅನುಕೂಲ ಇತ್ತು ಅಂತಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಹೊಲಿಗೆ ಹಾಕಿದ್ರು ಕೂಡ ನೀವೇನಾದರೂ ದಪ್ಪ ಆಯಿತು ಅಂತಂದರೆ ಸೈಡ್ ಫಿಟ್ಟಿಂಗ ಸ್ವಲ್ಪ ಬಿಚ್ಕೋಬೋದು. ನೋಡಿ ಈ ಕಡೆ ಸೈಡು ಕೂಡ ಅಷ್ಟೇ. ಸೊ ನಾನು ಎರಡೆರಡು ಹೊಲಿಗೆನ ಹಾಕಿದ್ದೀನಿ. ಆಮೇಲೆ ಕೂಡ ಒಂದು ಹೊಲಿಗೆನ ಹಾಕಿ ಅದಕ್ಕೆ ರೆಡಿ ಮಾಡ್ತೀನಿ. ಎರಡೂ ಸೈಡ್ ಕೂಡ ಈ ರೀತಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗೆಯೇ ಬಿಗಿನರ್ಸು ಸ್ಟಿಚಿಂಗ್ ಬರಲ್ಲ ಅನ್ನೋರು ಈ ರೀತಿ ಟಾಪ್ಗಳನ್ನ ಹಿಡಿಯೋದು, ಹಾಗೆಯೇ ಫಾಲ್ಸ್ ಹಾಕೋದು, ಆ ರೀತಿ ಮಾಡಿದ್ರು ಕೂಡ ನೀವು ಹಣನ ಸಂಪಾದನೆ ಮಾಡ್ಬೋದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲಿಯರಾಗಿ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ಸ್ಟಿಚಿಂಗ್ ಬರಲ್ಲ ಅಂದರೂ ಹೇಗೆ ನೀವು ಅರ್ನಿಂಗ್ ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟೇ, ತುಂಬಾ ಈಸಿಯಾಗಿ ನೀವು ಟಾಪ್ನ ಸ್ಟಿಚ್ ಮಾಡ್ಕೋಬೋದು. ಇದನ್ನು ಉಲ್ಟಾ ತಿರ್ಗಿಸಿದ್ರೆ ಮುಗೀತು. ಇವಾಗಿದು ಪರ್ಫೆಕ್ಟಾಗಿ ಬಂದಿರುತ್ತೆ. ಹಾಗೆಯೇ ಕಂಕ್ಳ ಹತ್ರ ಎಲ್ಲ ಒಂದೊಂದೇ ಹೊಲಿಗೆ ಇರುತ್ತೆ ಅಲ್ವಾ ರೆಡಿ ಟಾಪಲ್ಲಿ, ಇನ್ನೊಂದೊಂದು ಎಕ್ಸ್ಟ್ರಾ ಹೊಲಿಗೆ ಹಾಕಿ ನೀವು ಫಿಟ್ಟಿಂಗ್ ಮಾಡಿ